ಹಾಯ್ ನಮಸ್ತೆ. ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಏನು ಹೇಳಿದ್ದೆ ಅಲ್ವಾ, ನಾನೊಂದು ವಾಚ್ ತೊಗೊಬಂದೆ. ಅದು ಎಲ್ಲಿ ತೊಗೊಬಂದೆ ಅಂತ ತೋರಿಸ್ತೀನಿ, ಹೇಳ್ತೀನಿ ಅಂತ. ನೋಡಿ, ಇಲ್ಲೇ ತೊಗೊಬಂದಿದ್ದು ಟೈಟಾನು ವಾಚು, ಮೈಸೂರಿದು, ಶ್ರೀರಾಮ್ಪೇಟೆ ಟೈಟಾನ್ ಅಂಗಡಿ ಇದು. ಫಾಸ್ಟ್ ಟ್ರ್ಯಾಕು ಎಲ್ಲ ಥರದ ವಾಚ್ಗಳು ಸಿಗುತ್ತೆ. ತುಂಬ ಚೆನ್ನಾಗಿದೆ ಶಾಪ್. ನಾನು ಸುಮಾರು ವಾಚ್ಗಳನ್ನ ಇಲ್ಲೇ ತೊಗೊಂಡಿರೋದು, ನೀವು ನೋಡ್ತಾ ಇರ್ಬೋದು. ಫಸ್ಟ್ ಬನ್ನಿ ಈ ಕಡೆ ಸೈಡು ಜೆಂಟ್ಸ್ದಿಂದ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ, ಲೇಡೀಸು ಜೆಂಟ್ಸ್ದು ಇಬ್ರದ್ದು ಇದೆ. ತುಂಬ ಚೆನ್ನಾಗಿದೆ. ಎಷ್ಟು ಒಂದು 900 ಸ್ಟಾರ್ಟಿಂಗ್ ರೇಟಿಂದ 999 ಒಂದು 4000 6000 7000 ಅಷ್ಟು ಇದ್ರ ಮೇಲೂ ಇದೆ. ತುಂಬ ಚೆನ್ನಾಗಿದೆ ವಾಚ್ಗಳೆಲ್ಲ. ನಿಮಗೆ ಬೆಲ್ಟಲ್ಲಿ ಬೇಕಾ, ಚೈನಲ್ಲಿ ಬೇಕಾ, ಡಯಲ್ ಯಾವ ಕಲರ್ ಬೇಕು, ಎಲ್ಲ ಥರದ ವೆರೈಟಿ ಇದೆ. ನನಗಂತೂ ನಾನು ಎಷ್ಟೊಂದು ಗಿಫ್ಟ್ ಕೊಡೋಕ್ಕೆಲ್ಲವ, ನನ್ನದು ಕಸಿನ್ಸು ಬ್ರದರ್ಸ್ಗೆ ಎಲ್ಲರಿಗೂ ಗಿಫ್ಟ್ ಕೊಡೋಕ್ಕೆ ಸುಮಾರು ಜನಕ್ಕೆ ಇಲ್ಲೇ ತೊಗೊಂಡಿದ್ದೀನಿ. ಎಷ್ಟು ವಾಚ್ಗಳು ತೊಗೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ವಾಚ್ಗಳು. ಎಷ್ಟು ಸಲ ಬಂದು ತೊಗೊಂಡ್ರು ಇನ್ನೂ ವಾಚ್ ತೊಗೋಬೇಕು ಅಂತ ಅನಿಸುತ್ತೆ. ಅಷ್ಟು ವೆರೈಟಿ ಡಿಸೈನ್ಸ್ ಇದೆ ಇಲ್ಲಿ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಇದೆ. ನನ್ನ ಹತ್ರ ಎಷ್ಟು ವಾಚ್ಗಳಿದೆ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದು ಸುಮಾರು ವಾಚ್ಗಳನ್ನ ಇಲ್ಲೇ ತೊಗೊಂಡಿರೋದು. ಅವರು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ತೋರಿಸಿದ್ರು ಪಾಪ. ಎಲ್ಲ ತೊಗೊಳ್ಳಿ, ಆಯಿತು ಶೂಟ್ ಮಾಡ್ಕೊಳ್ಳಿ, ನಾನು ಮಾಡ್ಕೊಳ್ಳ ಅಂತ ಕೇಳಿದೆ. ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೋಡಿ, ಅವರೇ ಎಲ್ಲ ಓಪನ್ ಮಾಡಿ ತೋರಿಸ್ತಾಯಿದ್ರು. ನೋಡಿ, ನಾನು ತೊಗೊಂಡಿರೋದು ಅದು. ನಾನು ಆಮೇಲೆ ಹೇಳ್ತೀನಿ, ತೋರಿಸ್ತೀನಿ ಯಾವ್ದು ತೊಗೊಂಡೆ ನಾನು ಅಂತ. ನೋಡಿ, ಇದೆಲ್ಲ ಲೇಡೀಸ್ ವಾಚ್ಗಳಲ್ಲಂತೂ ತುಂಬ ವೆರೈಟಿ ಇದೆ. ಥರ ಚೈನ್ ವಾಚ್ಗಳು, ಬೆಲ್ಟ್ ವಾಚ್ಗಳು, ಅದರಲ್ಲೂ ನನಗೆ ಎಕ್ಸ್ಪೆಷಲಿ ಚೈನ್ ವಾಚ್ಗಳು, ಚೈನ್ದು ಥರ ಬರುತ್ತಲ್ಲ ಆ ಥರದ್ದು ತುಂಬ ಇಷ್ಟ ನನಗೆ. ರೋಸ್ ಗೋಲ್ಡು, ಮಾಮೂಲಿ ಗೋಲ್ಡ್ ಬರುತ್ತಲ್ಲ ಆ ಥರ, ಒಂಥರ ಡಿಫ್ರೆಂಟ್ ಏನು ಯಾವ ಥರ ಡಿಸೈನ್ ನನ್ನ ಹತ್ರ ಇಲ್ಲ ಅದನ್ನು ನೋಡಿ ತೊಗೊಳ್ತೀನಿ. ಬಂದಾಗೆಲ್ಲ ನೋಡ್ತೀನಿ, ಒಂದೇ ಥರದ್ದು ಯಾವ್ದು ತೊಗೊಂಡಿರ್ತೀನಿ ಲಾಸ್ಟ್ ಟೈಮ್ ಅದೇ ಥರದ್ರಲ್ಲೇ ಇಷ್ಟ ಆಗುತ್ತೆ. ಬಟ್ ಅಯ್ಯೋ, ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದೀನಲ್ವ, ಇದು ಬೇಡ, ನೆಕ್ಸ್ಟ್ ತೊಗೊಳ್ಳೋಣ, ಬೇರೆ ಥರ ತೊಗೊಳ್ಳೋಣ ಅಂತ ಹುಡುಕ್ತೀನಿ. ಕೊನೆಗೆ ಹೋಗಿ ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿರೋದು ತೊಗೋತೀನಿ ಹೊರತು. ಬಟ್ ಡಿಸೈನ್ ಅಂತೂ ನನಗೆ ಅದೇ ಇಷ್ಟ ಆಗುತ್ತೆ ಯಾವಾಗ್ಲೂ. ನನಗೆ ತುಂಬ ಇಷ್ಟ ಈ ಥರ ಡಿಸೈನ್ ವಾಚು ಕಲೆಕ್ಟ್ ಮಾಡೋದು. ನಿಮಗೂ ಯಾರಿಗಿಷ್ಟ ಕಮೆಂಟ್ ಮಾಡಿ. ಅದರಲ್ಲೂ ಚೈನ್ ವಾಚ್ಗಳು ಅಂತ ಅಂದ್ರಂತೂ ತುಂಬ ಇಷ್ಟ. ನೋಡ್ತಾ ಇರ್ಬೋದು ನೀವು ಎಷ್ಟು ವೆರೈಟಿ ಇತ್ತು ಅಂತ ಅಂದರೆ, ಆ ಒಳಗಡೆ ಇರೋ ಡಯಲ್ಗಳದ್ದು ಬ್ರೌನು, ಪಿಂಕು, ಬ್ಲೂ ಮತ್ತು ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕು ಆ ಥರದ್ದೆಲ್ಲ ಡಯಲ್ಸ್ದೆಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಚೈನ್ ವಾಚ್ಗಳೆಲ್ಲ ಸ್ಕ್ವೇರು, ರೌಂಡು ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಅವ್ರು ಹೇಳ್ತಾಯಿದ್ರು ಅಲ್ಲಿ ಆ್ಯಕ್ಚುಲಿ ನಾನು ನೋಡಿದಾಗೆ ಜೆಂಟ್ಸ್ ಇದಕ್ಕಿಂತ ಕಲೆಕ್ಷನ್ಗಿಂತ ಲೇಡೀಸ್ ಕಲೆಕ್ಷನ್ಸೇ ತುಂಬ ಜಾಸ್ತಿ ಇತ್ತು. ಎಷ್ಟು ನೋಡಿದರೂ ಮುಗಿತಾನೇ ಇರಲಿಲ್ಲ. ನನಗೆ ಒಂದು ನೋಡೋಣ ಅಂತ ಹೋಗಿ 2 ತೊಗೊಳ್ಳೋಣ ಅಂತ ಅನ್ನಿಸ್ತಿತ್ತು. ಕೊನೆಗೆ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಬೇಡ ಅಂತ ಲಾಸ್ಟ್ ಟೈಮ್ ಸುಮಾರು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಬಂದೆ. ನೋಡ್ತಾ ಇರ್ಬೋದು, ಒಂದೊಂದು ಸೈಡು ಒಂದೊಂದು ಥರ ಇತ್ತು. ಆ ಕಡೆ ಎಲ್ಲ ಚೈನ್ದಿತ್ತು, ಈ ಕಡೆ ಎಲ್ಲ ಬೆಲ್ಟಲ್ಲಂತೂ ಇನ್ನೂ ವೆರೈಟಿ ಬ್ಲ್ಯಾಕು, ಬ್ಲೂ, ನಮ್ಗೆ ಯಾವ ಕಲರ್ ಬೇಕು ಬೆಲ್ಟು ಆ ಥರದ್ದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಈ ಚೈನಲ್ಲೇ ಹಾಫ್ ಬೆಲ್ಟ್ ಆ ಥರ ಬರುತ್ತಲ್ಲ ಆ ಥರದ್ದು ಇತ್ತು. ಮತ್ತು ರೋಸ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಮತ್ತು ಮಾಮೂಲಿ ಗೋಲ್ಡಲ್ಲಿ, ರೋಸ್ ಗೋಲ್ಡಲ್ಲಿ ನಾನು ಎಷ್ಟೊಂದು ತೊಗೊಂಡಿದ್ದೀನಿ. ಕಲ್ಲರ್ ಅಂತೂ ಒಂಚೂರು ಶೇಡ್ ಆಗಲ್ಲ. ಹೋದ್ರೆ ಏನಾದರೂ ಶೆಲ್ಲು ಏನಾದರೂ ಸ್ವಲ್ಪ ವೀಕ್ ಆಗ್ಬೋದು ಅಷ್ಟೇ, ಅಥವಾ ಏನಾದರೂ ಸ್ಟಾಪ್ ಆಗ್ಬೋದು ನಡೆಯೋದು. ನಂದು ಒಂದು ಸಲ ಹಂಗಾಗಿತ್ತು. ಇವ್ರ ಹತ್ರನೇ ಬಂದು ಕೊಟ್ಟಿದ್ದಕ್ಕೆ ಆಗಲೇ 10 ನಿಮಿಷಕ್ಕೆ ರೆಡಿ ಮಾಡಿಕೊಟ್ರು. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅವರೇ ಮಾಡಿಕೊಡ್ತಾರೆ, ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರೆ. ನಂದು ಚೈನ್ ಸ್ವಲ್ಪ ದೊಡ್ಡದು ಅನ್ನಿಸ್ತಿತ್ತು, ಹಂಗಾಗಿ ಅವರೇ ಬಿಚ್ಚಿ ಎಲ್ಲ ರೆಡಿ ಮಾಡಿ ಕೊಟ್ಟರು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಬನ್ನಿ ನಾನು ಯಾವ್ದು ತೊಗೊಂಡೆ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ, ನಾನು ಇದರಲ್ಲಿ ಗೋಲ್ಡ್ ಸ್ಟಾರ್ ಅಂತ ಒಂದು ಇದ್ರದ್ದು ತೊಗೊಂಡೆ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಇದರಲ್ಲಿ 2 ಎತ್ತಿಟ್ಕೊಂಡಿದ್ದೆ. ಡಯಲಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಅದು ಸ್ವಲ್ಪ ಇದು ಒಂಥರ ವೈಟ್ ಡಯಲ್ ಇತ್ತು, ಇದು ಇನ್ನೊಂದೊಂಥರ ಪಿಂಕ್ ಡಯಲ್ ಇತ್ತು. ಇದಕ್ಕಿಂತ ಸ್ವಲ್ಪ ಸ್ಕ್ವೇರ್ ಇದೆಯಲ್ಲ ಮುಂದೆ, ಅದು ಸ್ವಲ್ಪ ಚಿಕ್ಕದಿತ್ತು. ಅದು ಆಲ್ರೆಡಿ ನಾನು ರೋಸ್ ಗೋಲ್ಡಲ್ಲಿ ಒಂದು ತೊಗೊಂಡಿದ್ದೆ. ತೊಗೊಂಡಿದ್ದು ಸ್ವಲ್ಪ ಸೇಮ್ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೆಯಲ್ಲ ಸೇಮ್ ಅದೇ ಥರ ಇತ್ತು. ಕಲರ್ ಮಾತ್ರ ಚೇಂಜ್ ಇತ್ತು ಅಷ್ಟೇ. ಇದು ಮಾಮೂಲಿ ಗೋಲ್ಡಲ್ಲಿತ್ತು, ಅದು ಮುಂಚೆ ತೊಗೊಂಡಿದ್ದು ರೋಸ್ ಗೋಲ್ಡಲ್ಲಿತ್ತು. ಸೊ ಮತ್ತೆ ಒಂದೇ ಥರ ಆಗುತ್ತಲ್ಲ, ಬೇಡ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಮಾಮೂಲಿ ಗೋಲ್ಡು, ಒಂದು ಸ್ವಲ್ಪ ಡಯಲು ಕೂಡ ದೊಡ್ಡದಿತ್ತು. ಹಂಗಾಗಿ ನಾನು ಕೊನೆಗೆ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಅಮೌಂಟು 1550 ಅಥವಾ 700 ಸಮಥಿಂಗ್ ಇತ್ತು. ಅಲ್ಲ, 750 ಅನಿಸುತ್ತೆ. ಒಂದು 100 ರುಪೀಸ್ ಏನೋ ಬಿಟ್ಟರೇನೋ ಅಷ್ಟೇ, ಗೊತ್ತಿಲ್ಲ. ನೋಡಿ, ಅದಕ್ಕೊಂದು ಕ್ಲಾತು ಕೂಡ ಕೊಟ್ಟಿದ್ದಾರೆ, ಅದರಲ್ಲೇ ವಾಶ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿದೆ. ಮತ್ತು ಕಾರ್ಡ್
ಕೊಟ್ಟಿದ್ದಾರೆ. ಏನಾದರೂ ಒಂದು ವರ್ಷ ಹಿಂಗೆ ಇರುತ್ತೆ. ಏನಾದ್ರು ನೋಡಿ ನನ್ನ ಚೈನ್ ಸ್ವಲ್ಪ ನಂದು ದೊಡ್ಡದು ಅನ್ನಿಸ್ತು, ಹಂಗಾಗಿ ಅವರೇ ತೆಗೆದು ನನ್ನ ಅಳತೆಗೆ ಏನು ಬೇಕು ಅಂತ ಅವರೇ ರೆಡಿ ಮಾಡಿ ನೆಕ್ಸ್ಟ್ ಏನಾದರೂ ಬೇಕಂದರೆ ಅದು ಅಟ್ಯಾಚ್ ಮಾಡಿಸ್ಕೊಳ್ಳಿ ಅಂತ ಅದನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ. ನೋಡಿ ಇದು ಕಾರ್ಡು. ನಾವು ಅದು ತೊಗೊಬಂದಿದ್ದು ಏನಾದ್ರು ಹಾಳಾದರೆ ಅಥವಾ ಏನಾರು ಆದರೆ ತೊಗೊಂಡೋಗಿ ತೋರಿಸಿದ್ರೆ ಅವ್ರು ನಮಗೆ ರಿಟರ್ನ್ ಮಾಡೋದಾಗಲಿ ಅಥವಾ ಏನಾರು ರಿಪೇರಿ ಇದ್ದರೆ ಮಾಡ್ಕೊಡೋದಾಗಲಿ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು. ಹಾಗೆ ಈ ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸೇ ಒಂಥರ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮೆಲ್ಲ ಬೇರೆ ಬೇರೆ ಥರ ಬಾಕ್ಸ್ ಇತ್ತು. ನನಗೆ ಈ ಥರ ಈ ಬಾಕ್ಸ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಒಂಥರ. ಬಟ್ ಬಾಕ್ಸೇ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ. ಸುಮಾರು ಎಷ್ಟೊಂದು ವಾಚ್ ಬಾಕ್ಸ್ಗಳೆಲ್ಲ ಮನೇಲಿ ಬಿದ್ದಿದೆ. ಎಷ್ಟೊಂದು ಏನೇನೋ ನಾನು ಪಿನ್ಸು ಆ ಥರದ್ದೆಲ್ಲ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ವಾಚು ಅಂತ ಅಂದರೆ ನಂಗೆ ತುಂಬ ತುಂಬ ಇಷ್ಟ ಆಯಿತು. ನೋಡಿ ಸ್ಕ್ವೇರ್ ಇದೆ. ಮತ್ತು ಇದು ಪ್ರೆಸ್ಸರ್ ಒಂಥರ ಡಿಫ್ರೆಂಟ್ ಇದೆ. ಬೇರೆ ಪ್ರೆಸ್ಸರ್ ಇದೇ ಥರ ರೋಸ್ ಗೋಲ್ಡಲ್ಲೂ ಇದೇ ಥರ ಇರೋದು ಆ್ಯಕ್ಚುಲಿ. ಇನ್ನು ಬೇರೆ ನನ್ನ ವಾಚ್ಗಳಲ್ಲೆಲ್ಲ ಮಾಮೂಲಿ ಈ ಥರ ಹಿಂಗೆ ಫುಲ್ ತೆಗೆದು ಹಾಕೋದಿತ್ತು. ಅದು ಒಂದೊಂದು ಸಲ ಹಿಂಗೆ ಹಾಕ್ಬೇಕಾದ್ರೆ ಎಷ್ಟೊಂದು ಸಲ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡೋದು. ನಂಗೆ ಹಾಕೋಕ್ಕೆ ಒಂದು ದೊಡ್ಡ ತಲೆನೋವಾಗೋದು. ಎಷ್ಟು ಸಲ ಬಿದ್ದು ಒಂದು ವಾಚು ಸ್ವಲ್ಪ ಸ್ಕ್ರ್ಯಾಚೇ ಆಗೋಗ್ಬಿಟ್ಟಿತ್ತು. ನನಗೆ ಆ ಥರದ್ದು ಬೇಡ. ಈ ಥರನೇ ಲಾಸ್ಟ್ ಟೈಮ್ ರೋಸ್ ಗೋಲ್ಡ್ ತೊಗೊಂಡಿದ್ದೆ ಅಲ್ವ ನಾನು, ಅದು ಇದೇ ಥರನೇ ಲಾಕ್ ಇತ್ತು. ಸೊ ಇದೇ ಥರದ್ದಾದ್ರೆ ಹಿಂಗೆ ಕೈಗೆ ಹಾಕ್ಬೇಕಾದ್ರೆ ಬಿದ್ದೋಗಲ್ಲ. ಈ ಥರದ್ದೇ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ತೊಗೊಳುವಾಗ ಅದೇ ತೊಗೊಳ್ಳೋಣ ಅಂತ ಮನಸ್ಸಲ್ಲಿತ್ತು. ಸೊ ಹಂಗಾಗಿ ನಾನು ತೊಗೊಂಡೆ ಅದೇ ಥರದ್ದು. ಬಟ್ ತುಂಬ ನನ್ನ ಕೈಗಂತೂ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ರೈಟ್ ಹ್ಯಾಂಡಿಗೆ ಹಾಕೋದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಇಷ್ಟ ಆಯಿತು. ನೀವು ಏನಾದರೂ ಆ ಕಡೆ ಹೋದರೆ ಒಂದು ಸಲ ತಗೊಂಡು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.